ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸತತವಾಗಿ 3 ಪಂದ್ಯಗಳನ್ನ ಸೋಲನ್ನ ಅನುಭವಿಸಿದೆ. ಏನು ಕಾರಣ ಅಂತ ನಮ್ಮ ಕೋಚ್ BC ರಮೇಶ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಬೆಂಗಳೂರು ಬುಲ್ಸ್ ತುಂಬಾನೇ ನಂಬಿಕೆಯನ್ನ ಇಟ್ಟಿದ್ರು ಎಲ್ಲರೂ ಬುಲ್ಸ್ ಮೇಲೆ. ಬಟ್ ಅದೇ ತಂಡ ಬ್ಯಾಕ್ ಟು ಬ್ಯಾಕ್ 3 ಪಂದ್ಯವನ್ನ ಸೋತಿದೆ. ಇದಕ್ಕೆ ಸೋಲ್ಗೆ ಕಾರಣ ಏನು, ಯಾಕೆ ಈ ತರ ಆಗ್ತಾ ಇದೆ ಅಂತ ನಮ್ಮ ಕೋಚ್ ಅವರು ಪಂದ್ಯ ಮುಗಿದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ್ರು. ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀವಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಮ್ಮ ಕೋಚ್ ಅವರು ಹೇಳ್ತಾರೆ, ಮೊದಲನೇ ಪಂದ್ಯ ಟೈ ಬ್ರೇಕರ್ ನಲ್ಲಿ ನಾವು ಮಾಡಿರೋ ತಪ್ಪಿನಿಂದ ಸೋಲ್ಬೇಕಾಯ್ತು. ಕೇವಲ 1 ಪಾಯಿಂಟ್ ನಿಂದ ನಾವು ಸೋತಿದ್ವಿ. ಅದಾದ ನಂತರ ನಮ್ಮ ರೈಡರ್ ನಲ್ಲಿ ಫಾಲ್ಟ್ ಬರ್ತಾ ಇದೆ. ಆಕಾಶ್ ಹಿಂದೆ ಅವ್ರ ಮೇಲೆ ನಾವು ತುಂಬಾನೇ ನಂಬಿಕೆನ ಇಟ್ಟಿದ್ವಿ. ಅವರು ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಆಗ್ತಾ ಇದ್ದಾರೆ. ಅವರಿಂದ ಜಾಸ್ತಿ ಟಚ್ ಪಾಯಿಂಟ್ಸ್ ಅನ್ನ ತರಕ್ ಆಗ್ತಾ ಇಲ್ಲ. ಬೋನಸ್ ಕದಿಯಕ್ಕೆ ಹೋದಾಗ ಟ್ಯಾಕಲ್ ಆಗ್ತಾ ಇದ್ದಾರೆ. ಇವಾಗ ರೀಸೆಂಟ್ ಆಗಿ 2 ಪಂದ್ಯದಲ್ಲೂ ಕೇವಲ 3 ರೈಡ್ ಪಾಯಿಂಟ್ ಅನ್ನ ಮಾತ್ರ ತಂದಿದ್ದಾರೆ. 7 ರಿಂದ 8 ಬಾರಿ ಟ್ಯಾಕಲ್ ಆಗಿದ್ದಾರೆ. ಅದು ನಮಗೆ ಮೈನಸ್ ಆಗ್ತಾ ಇದೆ. ಮತ್ತೆ ಮೊನ್ನೆ ಒಂದು ಪಂದ್ಯದಲ್ಲಿ ನಮ್ಮ ಡಿಫೆನ್ಸ್ ಫಾಲ್ಟ್ ಆಗಿದೆ. ಅಷ್ಟೊಂದು ಚೆನ್ನಾಗಿ ಟ್ಯಾಕಲ್ ಗಳನ್ನ ಮಾಡ್ತಾ ಇಲ್ಲ. ಅಡ್ವಾನ್ಸ್ ಟ್ಯಾಕಲ್ ಮಾಡಿ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಎರಡು ಓವರ್ ಕಾನ್ಫಿಡೆನ್ಸ್ ತೋರ್ತಾ ಇದ್ದಾರೆ. ಹಾಗಾಗಿ ನಾವು ಸಾಕಷ್ಟು ಬದಲಾವಣೆ ಜೊತೆಗೆ ಮುಂದಿನ ಪಂದ್ಯದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿನ್ನೆ ನಡೆದ ಯು ಮುಂಬೈ ವಿರುದ್ಧ ನಮ್ಮ ಡಿಫೆನ್ಸ್ ತುಂಬಾನೇ ವೀಕ್ ಆಗಿತ್ತು. ಮತ್ತೆ ಅಲಿ ರಿಜಾ ಅವರು ಮಾತ್ರ ರೈಡಿಂಗ್ ನಲ್ಲಿ ಮತ್ತೆ ಡಿಫೆನ್ಸ್ ಅಲ್ಲಿ ಭಾಗವಹಿಸಿದ್ರು. ಏಕಾಂಗಿ ಹೋರಾಟವನ್ನ ಕೊಟ್ಟಿದ್ರು. ಆಕಾಶ್ ಹಿಂದೆ ಅವರು ಅಷ್ಟೊಂದು ಪಾಯಿಂಟ್ಸ್ ಅನ್ನ ತರಕ್ಕಾಗ್ಲಿಲ್ಲ. ಹೀಗಾಗಿ ನಮ್ಮ ತಂಡ ವಿಫಲಗೊಳ್ತಾ ಇದೆ. ಬಟ್ ಸಾಕಷ್ಟು ಬದಲಾವಣೆ ಜೊತೆಗೆ ಸ್ವಲ್ಪ ಹೊಸ ಆಟಗಾರರನ್ನ ಬದಲಾಯಿಸ್ತೀವಿ. ಮತ್ತೆ ಅನುಭವ ಇರೋ ಆಟಗಾರರನ್ನ ಕಣಕ್ಕಿಳಿಸ್ತೀವಿ. 4ನೇ ಪಂದ್ಯದಲ್ಲಿ ಗೆಲುವು ನಮ್ದಾಗಕ್ಕೆ ಟ್ರೈ ಮಾಡ್ತೀವಿ. ಪಟ್ನಾ ವಿರುದ್ಧ ಗೆಲ್ತೀವಿ ಅಂತ ನಮ್ಮ ಕೋಚ್ BC ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಆಲ್.